ಆಥೆನ್ಸ್ ಏರ್ಪೋರ್ಟಿಂದ ಹೊರಗೆ ಬಂದ ತಕ್ಷಣವೇ ನಿಮಗೆ ಕಾಣಿಸೋದು ಹಳದಿ ಬಣ್ಣದ ಟ್ಯಾಕ್ಸಿಗಳು. ಎಲ್ಲ ಮಾಡೆಲ್, ನಿಮಗೆ ಲಕ್ಸುರಿ ಕಾರ್ಸು ಇದೆ, ಬಡ್ಜೆಟ್ ಕಾರ್ಸ್ ಇದೆ, ಆದರೆ ಎಲ್ಲನೂ ಹಳದಿ ಬಣ್ಣ. ಆ್ಯಂಡ್ ಇದನ್ನು ಕರೆಯೋದು ದ ಯೆಲ್ಲೋ ಲೈಮ್ ಕ್ಯಾಬ್ಸ್. ಸೊ ಇದು ಒಂದು ಸ್ಪೆಷಲ್ ವೆಕೇಷನ್ ನಮ್ಮದು. ಇವಾಗ ಹೋಗ್ತಾ ಇದ್ದೀವಿ ನಮ್ಮ ಅಕೊಮಡೇಷನ್. ಈ ಸಲ ನಾವು ಬುಕ್ ಮಾಡಿದ್ದೀವಿ Airbnb, ಏರ್ಪೋರ್ಟಿಂದ ಅರೌಂಡ್ 30 ಮಿನಿಟ್ಸ್. ವೆದರ್ ಸದ್ಯಕ್ಕೆ ಚೆನ್ನಾಗಿದೆ, ನೋಡುವ ಮುಂದಕ್ಕೆ ಹೇಗಿರುತ್ತೆ ಅಂತ. ನಮಸ್ಕಾರ, ಹೆಂಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಏಥೆನ್ಸ್. ಇವಾಗ ಜಸ್ಟ್ ನಾವು Airbnb ಎಂಟರ್ ಆದ್ವಿ. ಯೂಶಲಿ ನಾವು ಹೋಟೆಲ್ಸ್ ತೊಗೊತೀವಿ. ದಿಸ್ ಟೈಮ್ ಪರ್ಟಿಕ್ಯುಲರ್ಲಿ Airbnb ತೊಗೊಂಡಿದ್ದೀವಿ. ರೀಸನ್ ಏನಂದರೆ ನಮ್ಮ ಎರಡನೇ ಅಕ್ಕ ಇದ್ದಾರಲ್ಲ, ಅವ್ರದ್ದು 30th ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಅವ್ರಿಗೆ ಒಂದು ಆಸೆ ಇತ್ತು ನಮ್ಮ ಅಕ್ಕನಿಗೆ, ಅವ್ರ ಸಿಬ್ಲಿಂಗ್ಸ್ ಜೊತೆ ಸೆಲೆಬ್ರೇಟ್ ಮಾಡಬೇಕು ಅಂತ. ಸೊ ಅದಕ್ಕೆ ಹೋಟೆಲ್ ರೂಮಲ್ಲಿದ್ದರೆ ನಾವು ಸಪ್ರೇಟ್ ಆಗಿರ್ತೀವಿ. ಸೊ ಅದಕ್ಕೇನೆ Airbnb ತೊಗೊಂಡಿದ್ದೀವಿ. ಅದಲ್ದಿರ ಇನ್ನೊಂದು ರೀಸನ್ ಇದೆ. ಏನಂದರೆ ಈ ಜೂನ್ ತಿಂಗಳಿದೆಯಲ್ಲ, ನನಗೆ ನಮ್ಮ ಮೊದಲನೇ ಅಕ್ಕ, ಎರಡನೇ ಅಕ್ಕ ಮತ್ತು ನಮ್ಮದು 3 ಜನದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇನ್ ದ ಗ್ಯಾಪ್ ಆಫ್ 1 ವೀಕ್. ಸೊ ನಂದು ಮತ್ತು ನಮ್ಮ ಮೊದಲನೇ ಅಕ್ಕಂದು ಮುಗಿದೋಯ್ತು ಆ್ಯನಿವರ್ಸರಿ. ಎರಡನೇ ಅಕ್ಕಂದು ಕಮಿಂಗ್ ವೀಕಲ್ಲಿದೆ. ಅದಕ್ಕೆ ನಾವು ಸೆಲೆಬ್ರೇಟ್ ಮಾಡಬೇಕು ಅಂತ ಒಟ್ಟಿಗೆ ಸೇರಿದ್ದೀವಿ. ಸೊ ವಿ ಟುಕ್ Airbnb ಸ್ಪೆಷಲಿ ಬಿಕಾಸ್ 3 bedrooms ಸಪ್ರೇಟ್ ಆಗಿ ಆ್ಯಂಡ್ ಒಂದು ಲಿವಿಂಗ್ ರೂಮು, ಕಿಚನ್. ಸೊ ಟು ಸೆಲೆಬ್ರೇಟ್ ಟುಗೆದರ್ ಅಷ್ಟೇ. ಸೊ ನಿಮ್ಗೆ ಕ್ವಿಕ್ ಟೂರ್ ಕೊಡ್ತೀನಿ. ಸೊ ಇದು ಬಂದು ಫಸ್ಟ್ ಬೆಡ್ರೂಮು ವಿತ್ ಎನ್ಸೂಟ್ ಬಾತ್ರೂಮ್ ಇದೆ. ಬನ್ನಿ. This is the dining cum living space with overlooking the balcony. Then comes the kitchen. ಇದೊಂದು ಕಿಚನ್, ಓಪನ್ ಕಿಚನ್. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ತೋರಿಸ್ತೇನೆ ಬನ್ನಿ. ಯುರೋಪಲ್ಲಿ ನೀವೆಲ್ಲೋದ್ರೂ ದಿಸ್ ಇಸ್ ದ ಬೆಸ್ಟ್ ಪಾರ್ಟ್. ಎನಿ ಟ್ಯಾಪ್ ಅಲ್ಲಿ ನೀವು ನೀರು ಕುಡಿಬೋದು, ಆಲ್ ಡ್ರಿಂಕಬಲ್ ವಾಟರ್. ಇದು ಬಂದು ಸೆಕೆಂಡ್ ಬೆಡ್ರೂಮ್ಗೂ ಬಾಲ್ಕನಿ ಇದೆ, ಓವರ್ ಲುಕಿಂಗ್ ಇನ್ಸೈಡ್ ದ ಬಿಲ್ಡಿಂಗ್, ಕೋರ್ಟ್ಯಾರ್ಡ್ ಒಳಗಡೆ. ಬನ್ನಿ. ದೆನ್ ಬಂದು ಥರ್ಡ್ ಬೆಡ್ರೂಮ್. ಈ ಬೆಡ್ರೂಮ್ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಸೊ ವಿತ್ ಎನ್ಸೂಟ್. ದೆನ್ ವಿ ಹ್ಯಾವ್ ಅ ಬಾಲ್ಕನಿ ಆಲ್ಸೋ. I'll show you the balcony. ಸೊ ಈ ಬಾಲ್ಕನಿ ಬಂದು ಎರಡಕ್ಕೂ ಆಗುತ್ತೆ, ಇವನ್ ಹಾಲ್ ಅಂಡ್ ದಿಸ್ ಪ್ಲೇಸ್. ಸೊ ಬಿಲ್ಡಿಂಗ್ ನನ್ನ ಪ್ರಕಾರ ಇಟ್ಸ್ ಓಲ್ಡ್ ಬಿಲ್ಡಿಂಗ್, ಬಟ್ ಚೆನ್ನಾಗಿ ರಿನೋವೇಟ್ ಮಾಡಿದ್ದಾರೆ. ಒಳಗಡೆ ಒಳ್ಳೆ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. Airbnbs ಅಂದರೆ ಇದೆ ಅಲ್ಲ ಮೇನ್ ಥಿಂಗ್. ಸೊ ದೇ ವಾಂಟ್ ಟು ಗಿವ್ ಅ ಫೀಲಿಂಗ್ ಆಫ್ ಲಕ್ಸುರಿ. ಸೊ ತುಂಬ ಚೆನ್ನಾಗಿದೆ. ವಿ ಲೈಕ್ ಡೆಟ್. ಹೋಪ್ಫುಲಿ ನಮ್ಮ ಅಕ್ಕ ಇನ್ನೂ ಬಂದಿಲ್ಲ, ಯಾರೋ ಇಬ್ಬರೂ ಫ್ಲೈಟಲ್ಲೇ ಇದ್ದಾರೆ. ಇನ್ನು ಅವ್ರು ಇನ್ನೊಂದು 1 or 2 hours ತಲುಪ್ತಾರೆ. ಸೊ ಎಲ್ಲ ರೆಡಿ ಮಾಡಿರ್ತೀವಿ ಅವ್ರು ಬರೋಷ್ಟು. ಸೊ ನಮ್ಮದು ಫಸ್ಟ್ ಅಕ್ಕ ಬಂದು ವಾಸ್ ಇನ್ ದುಬೈ. ಅವರು ಬಿಟ್ಟು ದುಬೈ ಲೆಫ್ಟ್ ಅರೌಂಡ್ 1.5 years ಆಯಿತು. ಅವರು ಬರ್ತಾ ಇದ್ದಾರೆ ಬ್ಯಾಂಗ್ಳೂರಿಂದ. ದೆನ್ ಸೆಕೆಂಡ್ ಅಕ್ಕ, ಯಾರ್ದು 30th anniversary ಇದೆ, ಅವ್ರು US ಇಂದ ಬರ್ತಾ ಇದ್ದಾರೆ. ಆ್ಯಂಡ್ ಇಬ್ಬರೂ ಅರೌಂಡ್ 3-4 hours ಗ್ಯಾಪಲ್ಲಿ ಬರ್ತಾರೆ. ಸೊ ನಾವು ಫಸ್ಟ್ ಬಂದಿದ್ದೀವಿ. ಸೊ ವಿ ವಾಂಟೆಡ್ ಟು ಚೆಕ್ ದ ಪ್ಲೇಸ್, ಎಲ್ಲ ಚೆನ್ನಾಗಿದೆ ಅಂತ. ಎಲ್ಲ ಚೆನ್ನಾಗಿದೆ. ದೇ ಆರ್ ವೆರಿ ಹ್ಯಾಪಿ. ಸೊ ಲುಕಿಂಗ್ ಫಾರ್ವರ್ಡ್ ಟು ಗ್ರೀಟ್ ದೆಮ್. ಅವ್ರು ಬರೋ ಮುಂಚೆನೇ ಡ್ರಿಂಕ್ಸ್ ಅರೇಂಜ್ ಮಾಡಿದ್ದೀವಿ ನಾವು. ಬಾಟ್ ದಿಸ್ 2 bottles ಆಫ್ Glenfiddich, ಬ್ಯಾಕ್ ಒನ್. ದೆನ್ ಮೈ ಬಾವ ಓನ್ಲಿ ವಾಂಟೆಡ್ ದಿಸ್, ಟಕೀಲಾ. ಹಿ ಈಸ್ ಅ ಟಕೀಲಾ ಡ್ರಿಂಕರ್, ಐ ಬಿಲೀವ್. ಸೊ ವಿ ಗಾಟ್ ದಿಸ್ Repsado ಫಾರ್ ಹಿಮ್, 1800. So looking forward to meet these guys, and I'll keep you posted on all our future, not even future, next 3-4 days ನಮ್ಮದು ಪ್ರೋಗ್ರಾಮಿಂಗ್ ಇರುತ್ತೆ ಅಂತ. I will keep you posted. ಸಂತೋಷ್ ನಿಮಗೆ ಇಂಟ್ರೊಡಕ್ಷನ್ ಕೊಟ್ಟಾಯ್ತಲ್ವಾ. ನಾವು ಅಥೆನ್ಸಲ್ಲಿದ್ದೀವಿ, ಗ್ರೀಸ್. ಸೊ ಈ ಸಲ ವೀಕೆಂಡ್ ಹಾಲಿಡೇ ಅಲ್ಲ, 8 days ಫುಲ್ ವೀಕ್ ಇಲ್ಲೇ ಇರ್ತೀವಿ. ಆ್ಯಂಡ್ ಆ್ಯಸ್ ಆಫ್ ನಾವ್ ನಾನು ಸಂತೋಷ್ ಫ್ರೆಶ್ ಆಗಿ ಎಲ್ಲ ಸೆಟ್ ಮಾಡಿ ಆಯಿತು.
ಇವಾಗ ಸಂತೋಷ್ ಅಕ್ಕ ಬರ್ತಾ ಇದ್ದಾರೆ. 15 ಮಿನಿಟ್ಸಲ್ಲಿ ರೀಚ್ ಆಗ್ತಾರೆ. ಸೆಕೆಂಡ್ ಅಕ್ಕ, ದೊಡ್ಡ ಅಕ್ಕ ಬರಲಿಕ್ಕೆ ಇನ್ನು ಎಷ್ಟೊತ್ತಿಗೆ ಸಂತೋಷ್? 8 o'clock ಲ್ಯಾಂಡಿಂಗ್ ಅವರು. 8 o'clock ಲ್ಯಾಂಡಿಂಗ್ ಅವರು. ಸೊ ಇವತ್ತಿನ ಈವ್ನಿಂಗ್ 4 hours. ಇವತ್ತು ಜಸ್ಟ್ ಇಲ್ಲಿಲ್ಲೇ ನಡ್ಕೊಂಡು ಹೋಗೋದು, ಹಾಗೆ ತಿನ್ಲಿಕ್ಕೆ ಏನಾದರೂ ಹೋಗೋದು, ಮತ್ತೇನೋ ಸ್ಪೆಷಲ್ ಇದ್ರೆ ನೀವು ನೋಡೇ ನೋಡ್ತೀರಾ. ಈ ನಗುವಿಂದೇ ಗೊತ್ತಾಗುತ್ತೆ ಎಷ್ಟು ಖುಷಿಯಾಗಿದೆ ಅಂತಲ್ವಾ. ಇದು ಸಂತೋಷ್ ಬಾಬಾ ಅವರ ಸೆಕೆಂಡ್ ಅಕ್ಕ ಮತ್ತು ಹಸ್ಬೆಂಡ್ ಬಂದಾಯಿತು. ಬಂದು 20 ನಿಮಿಷಕ್ಕೆ ರೆಡಿ ಆಗಿಬಿಟ್ಟು ಹೊರಗೆ ಹೋಗೋಣ ಅಂದರು. ಯಾಕಂದರೆ ಅವ್ರು ಬಂದಿರೋದು US ಇಂದ ಅಲ್ವಾ, ಮಲ್ಕೊಳ್ಳೋಕ್ಕೆ ಅಂತ ಹೋದರೆ ಎದ್ದೇಳೋಕ್ಕಾಗಲ್ಲ. ಅದಕ್ಕೆ ರೆಸ್ಟ್ ಆಮೇಲೆ ತೊಗೊಳ್ಳೋಣ, ಇವಾಗ ಹೊರಗಡೆ ಹೋಗಿಬಿಟ್ಟು ಸ್ವಲ್ಪ ಸುತ್ತಾಡಿ ತಿಂದುಬಿಟ್ಟು ಬರೋಣ ಅಂದರು. ನಮಗೂ ಅಷ್ಟೇ ಬೇಕಿತ್ತು, ನಾವು ಕಾಯ್ತಿದ್ವಲ್ಲ. ರೆಡಿ ಆದ್ವಿ, ಹೊರಗಡೆ ನಡ್ಕೊಂಡು ಬಂದ್ವಿ. ಟ್ಯಾಕ್ಸಿ ಏನೂ ಬೇಕೇ ಇಲ್ಲ, ಯಾಕಂದರೆ ನಾವು ಬುಕ್ ಮಾಡಿರೋ Airbnb-ಇಂದ ಎಲ್ಲನೂ ತುಂಬ ಕನ್ವೀನಿಯೆಂಟ್. ನಾವು ಎಲ್ಲೆಲ್ಲಿ ಸುತ್ತಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ, ಎಲ್ಲ 15-20 ಮಿನಿಟ್ಸ್ ವಾಕಿಂಗ್ ಅಷ್ಟೇ. ವೆದರ್ ಚೆನ್ನಾಗಿದ್ದರೆ ನಡೆಯೋದಂತೂ ಕಷ್ಟನೇ ಇಲ್ಲ ನೋಡಿ. ಇವಾಗ 7:30 ಹೆಂಗಿದೆ ಬ್ರೈಟಾಗಿ. ಫಸ್ಟ್ ಹೊಟ್ಟೆ ಪೂಜೆ. ಇದು ನೋಡಿ ಗ್ರೀಕ್ ಸ್ಯಾಲೆಡ್ ಆ್ಯಂಡ್ ಒಳ್ಳೆ ಕಬಾಬ್ಸ್. ಇಲ್ಲಿದು ಲೋಕಲ್ ಫುಡ್ ಬಂದು ಮೇನ್ ಥಿಂಗ್ ಈಸ್ ಗ್ರೀಕ್ ಸ್ಯಾಲೆಡ್ ಆ್ಯಂಡ್ ಸೋವ್ಲಾಕಿ ಈಸ್ ದ ಕಬಾಬ್ಸ್. ಫುಡ್ ತುಂಬಾ ಚೆನ್ನಾಗಿತ್ತು. ಒಂದು 2 ಬಿಯರ್ ಕುಡಿದ್ವಿ, ಲೋಕಲ್ ಬಿಯರ್ಸ್. ಆಮೇಲೆ ಮತ್ತೆ ಇನ್ನೊಂದು ಚೂರು ನಡೆದ್ವಿ, ಯಾಕಂದರೆ ಇನ್ನೂ ಬೆಳಕು ಹಾಗೇ ಇತ್ತು. 8:45 ಸನ್ಸೆಟ್. ಎಷ್ಟು ಚೆನ್ನಾಗಿದೆ ನೋಡಿ. ಹಳೇದು ಯಾವ ಕಾಲೇಜ್, ಯಾವುದೋ ಕಾಲೇಜ್ ಇದೆಲ್ಲ. And the color, look at the pink color. ನೋಡಿ, With that pink flowers. ನಡೀತಾ ಎಲ್ಲರಿಗೂ ಡೆಸರ್ಟ್ ತಿನ್ನಬೇಕು ಅಂತ ಅನ್ನಿಸ್ತು. ನೋಡಿದರೆ ಎಲ್ಲ ಸ್ಟೋರ್ಸ್ ಕ್ಲೋಸ್ ಆಗ್ತಾಯಿತ್ತು. ಒಂದೇ ಒಂದು ಬೇಕ್ರಿ ಓಪನ್ ಇತ್ತು. ಇದು ಲೈಟ್ ಬೈಟ್ಸ್ ವೀಗನ್ ಹೆಲ್ದಿ ಬೇಕ್ರಿ. ಆದರೂ ನಮಗೇನೋ ತಿನ್ನಲೇಬೇಕು ಅನಿಸ್ತು ಸ್ವೀಟಾಗಿ. ಅಷ್ಟೊಂದು ತಿಂದಾಗಿತ್ತಲ್ಲ ಅಲ್ಲಿ, ಸೊ ಸ್ವೀಟ್ ಟೂತ್ ಕ್ರೇವಿಂಗ್. ಇದೆಲ್ಲ ನೋಡಿ ಕೊನೆಗೆ ತಿರಮಿಸು ತೊಗೊಂಡ್ವಿ. ಆಮೇಲೆ ಮಧು ಬಂದು ಸಂತೋಷ್ದು 2ನೇ ಅಕ್ಕ, ಅವಳು ಗೆಲ್ಲಾಟೋ ತೊಗೊಂಡ್ಳು. ಸೊ ತಿರಮಿಸು ಚೆನ್ನಾಗಿತ್ತು, ಅದನ್ನು ತಿಂದು ಮತ್ತೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈ ಏರಿಯಾಲಂತೂ ತುಂಬಾ ರೆಸ್ಟೋರೆಂಟ್ಸ್, ಪಬ್ಸ್ ಒಂದಾದ ನಂತರ ಒಂದು ಮುಗಿತಾನೇ ಇಲ್ಲ. ನಡ್ಕೊಂಡು ಹೋದಷ್ಟು 2 ಕಡೆಯಲ್ಲೂ ರೆಸ್ಟೋರೆಂಟ್ಸೇ. ಇವತ್ತು ಸ್ಯಾಟರ್ಡೇ ನೈಟ್. ಕೆಲವು ಕ್ಲಬ್ಗಳ ಮುಂದೆ ಜನರಿದ್ದರು, ಬಟ್ ನಾರ್ಮಲ್ ರೆಸ್ಟೋರೆಂಟ್ಸ್ ಹತ್ರ ಯಾರು ಅಷ್ಟಿರಲಿಲ್ಲ. ನಮ್ಮೂರಿನ ಚಿಕ್ಕಿ ಹನಿದಲ್ಲಿ ಮಾಡಿದ್ದಾರೆ. ನೀನ್ ಹೆಂಗ ತೆಗಿ ಮಾಡುವೆ. ನಮ್ಮ ಮದುವೆಗೆ ಇವತ್ತು ಯಾವುದೋ ಫೋಟೋ ರೇಖಾ ಥರ ಕಾಣಿಸ್ತು. ಶಾಪಲ್ಲಿ ಚಿಕ್ಕಿ ಸಿಕ್ತು. ಇವಾಗ ಇಲ್ಲಿ ಕಿತ್ಲೆಹಣ್ಣು ರೋಡ್ ಸೈಡಲ್ಲಿ ಒಳ್ಳೆ ಫನ್ ಈವ್ನಿಂಗ್ ಆಗಿತ್ತು ನಮಗೆ. ದಾರಿಲಿ ಹೋಗ್ತಾ ಎಷ್ಟೊಂದು ಕಡೆ ಮದುವೆಗೆ ಇದು ಮಲ್ಲೇಶ್ವರಂ ಥರ ಕಾಣಿಸ್ತು. ಹಾಗೆ ಬೆಂಗಳೂರನ್ನು ನೆನೆಸ್ಕೊಂಡು ನಡೀತಾ ನೋಡಿ ಹೂವುಗಳು ಎಷ್ಟು ಸುಂದರವಾಗಿದೆ. ರೋಡ್ದು 2 ಸ್ಟ್ರೀಟಲ್ಲೂ ಕೂಡ ಎಲ್ಲ ಒಂದು ಕಡೆ ಫ್ಲವರ್ಸು, ಒಂದು ಕಡೆ ಕಿತ್ಲೆಹಣ್ಣು. ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಬಾಲ್ಕನಿಯಿಂದ ಹೀಗೆ ಕಾಣಿಸುತ್ತೆ ನೋಡಿ. ನಿನ್ನೆ ನೈಟು ಅಷ್ಟೆಲ್ಲ ಚೆನ್ನಾಗಿ ಓಡಾಡಿ ಬಂದು ಇಲ್ಲಿ ನೋಡಿದರೆ ನಮ್ಮ ಮಧು ಎದ್ದೇ ಇಲ್ಲ ಇವತ್ತು. ಅವಳಿಗೆ ಜೆಟ್ ಲ್ಯಾಗ್. ಅದಕ್ಕೆ ಇವತ್ತು ಬೆಳಿಗ್ಗೆ ನಾವು ಹೊರಗಡೆ ಹೋಗ್ತಾ ಇರೋದು ಸಂತೋಷದ್ದು ದೊಡ್ಡ ಅಕ್ಕ ಮತ್ತು ಬಾವ ಜೊತೆ. ಬೆಳಗಾದ ತಕ್ಷಣವೇ ಈ ಬ್ಯೂಟಿಫುಲ್ ವ್ಯೂ, ಆದರೆ ಹೊಟ್ಟೆಗೆ ಹಸಿವು. ಪಕ್ಕದಲ್ಲೇ ಇರುವ ಬೇಕ್ರಿಗೆ ಹೋದ್ವಿ, ಯಾಕಂದರೆ ಯುರೋಪಿಗೆ ಬಂದ ಮೇಲೆ ಎವ್ರಿ ಮಾರ್ನಿಂಗ್ ಬೇಕ್ರಿಗೆ ಹೋಗಲೇಬೇಕು. ಎಲ್ಲ ಸೂಪರ್ ಫ್ರೆಶ್ ಕ್ರಾಸಾನ್ಸ್, ಸ್ಯಾಂಡ್ವಿಚಸ್, ಕುಕೀಸ್ ಎಲ್ಲನೂ ಇತ್ತು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಅದನ್ನು ತಿಂದುಬಿಟ್ಟು ಆ್ಯಂಡ್ ವಿ ಸ್ಟಾರ್ಟೆಡ್ ವಾಕಿಂಗ್. ಕಿತ್ಲೆ ನೋಡಿ
ಯಾರು ಕಿತ್ಕೊಂಡು ತಿಂತಾನೇ ಇರಲಿಲ್ಲ, ಎಷ್ಟೊಂದು ನೆಲದಲ್ಲೂ ಬಿದ್ದಿತ್ತು. ಇವತ್ತು ನಾವು ಹೋಗ್ತಾ ಇರೋದು ಪ್ಲಾಕಾ ಮತ್ತು ಎನಫೋಯ್ಟಿಕಾ. ಸೊ ಪ್ಲಾಕಾ ಒಂದು ಒನ್ ಆಫ್ ದ ಓಲ್ಡೆಸ್ಟ್ ನೇಬರ್ಹುಡ್, 19th ಸೆಂಚುರಿದು ಬಿಲ್ಡಿಂಗ್ಸ್, ವೆರಿ ವೆರಿ ಹಿಸ್ಟಾರಿಕಲ್ ಓಲ್ಡ್ ಬಿಲ್ಡಿಂಗ್ಸ್. ಬಟ್ ಆ ಪ್ಲೇಸ್ ಈಸ್ ವೆರಿ ಲೈವ್ಲಿ ಅಂತೆ, ತುಂಬ ಶಾಪ್ಸ್ ರೆಸ್ಟೋರೆಂಟ್ಸ್ ಎಲ್ಲ ಇದೆ ಅಂತೆ. ಅಲ್ಲಿಗೆ ಹೋಗ್ತಾ ಇದ್ವಿ. ಅದಾದ ನಂತರ ನಾವು ಎನಫೋಯ್ಟಿಕಾ, ಅಲ್ಲಿಂದ ಮುಂದೆನೇ ಒಂದು ಸ್ಮಾಲ್ ವಿಲೇಜ್ ಇದೆ ಅಂತೆ, ಅಲ್ಲಿಗೆ ಹೋಗ್ತಾ ಇರೋದು. ಹಾಗೆ ನಡೀತಾ ನಾನು ಮತ್ತು ಇಂದು ಇಷ್ಟು ದಿವಸ ಮಿಕ್ಕಿತ್ತಲ್ಲ ಮಾತಾಡೋದು, ಅದನ್ನೆಲ್ಲ ಮಾತಾಡ್ತಿದ್ವಿ. ನಾನು ಇಂದು ತುಂಬಾ ಕ್ಲೋಸ್, ಯಾಕಂದರೆ ಅವಳು ದುಬೈಯಲ್ಲೇ ಇದ್ದಿದ್ದು. ನಾವು ಮದುವೆ ಆಗಿ ದುಬೈಗೆ ಹೋದ ಸೆಕೆಂಡ್ ಇಯರ್ ಇಂದೂ ಬಂದಳು. ಸೊ ನನಗೆ ಇಂದು ಒಂಥರ ಒಳ್ಳೆ ಫ್ರೆಂಡ್, ಸಿಸ್ಟರ್, ಗೈಡ್ ಅಂತಲೇ ಹೇಳ್ಬೋದು. ನನಗೆ ಅಡುಗೆ ಏನು ಬರ್ತಾನೇ ಇರಲಿಲ್ಲ ಆವಾಗ. ನಮ್ಮ ಮಾವನೂ ನಮ್ಮ ಜೊತೆನೇ ಇರೋರು, ನಮ್ಮ ಅತ್ತೆ ತೀರ್ಕೊಂಡ್ಮೇಲೆ. ಆವಾಗ ಇಂದೂನೇ ನಮಗೆಲ್ಲ ಕಲಿಸಿರೋದು. ಅವಳು ಇಂಡಿಯಾಗೆ ವಾಪಸ್ ಹೋಗಿ 1.5 ವರ್ಷ ಆಯಿತು. ಅದಕ್ಕೆ ಮುಂಚೆ ದುಬೈಯಲ್ಲಿ ನಮ್ಮ ಮನೆಯ ಎಲ್ಲ ಹಬ್ಬಗಳು ನಾವಿಬ್ಬರು ಜೊತೆಯಲ್ಲೇ ಮಾಡ್ತಾಯಿದ್ವಿ. ತುಂಬ ಬ್ಯೂಟಿಫುಲ್ ಮೆಮೊರೀಸ್. ಹೀಗೆ ಮಾತಾಡ್ತಾ ಸುತ್ತಮುತ್ತ ನೋಡ್ತಾ ಪ್ಲಾಕಾ ರೀಚ್ ಆಗೇ ಬಿಟ್ವಿ. ವೆದರ್ ಬ್ಯೂಟಿಫುಲ್ ಆಗಿದೆ, ತುಂಬ ಗ್ರೀನರಿನೂ ಇದೆ ಸುತ್ತ. ಕ್ಯೂಟ್ ಆಗಿದೆ ಅಲ್ಲ, ಎಷ್ಟು ಚಂದ ಮಿಸ್ ಮಾಡಂಗೆ ಇಲ್ಲ. ಚೆನ್ನಾಗಿದೆ ಅಲ್ಲ ಸರ್, ಎತ್ಕೊಂಡ್ ಬಂದ್ಬಿಡ್ಲಿ ತಗೊಳ್ಳೋ. ಬನ್ನಿ, ಅದಕ್ಕೆ ಚಾರ್ಜ್ ಕೇಳ್ತಾರೆ ಆಮೇಲೆ. ಅಲ್ಲಿ ಕೂತ್ಕೊಳ್ಳೋದು ನೋಡು. ಫೋಟೋ ತೆಗಿ, ಚೆನ್ನಾಗಿದೆ. ಟೇಕ್ ಅ ಪಿಕ್ಚರ್ ಫಾರ್ ಹರ್. ಇದೆ ಇಲ್ಲೂ ದಾರಿಯುದ್ದಕ್ಕೂ ರೆಸ್ಟೋರೆಂಟ್ಸ್, ಶಾಪ್ಸ್, ಜನರು ತಿಂತಾನೇ ಇದ್ದರು, ನಡೀತಾನೇ ಇದ್ದರು, ಶಾಪಿಂಗ್ ಮಾಡ್ತಾನೇ ಇದ್ದರು. ನಾವು ಅದನ್ನೇ ಮಾಡಿದ್ವಿ. ಇಲ್ಲಿ ಟೂರಿಸ್ಟ್ ಸೀಸನ್ ಸ್ಟಾರ್ಟ್ ಆಗೋದು ಮೇ ಇಂದ ಅಂತೆ. ಸೊ ಕ್ರೌಡ್ ಸ್ವಲ್ಪ ಬಿಲ್ಡಪ್ ಆಗ್ತಾ ಇತ್ತು. ಬೆಳಿಗ್ಗೆ ಆಗಿರೋದ್ರಿಂದ ಖಾಲಿ ಇದೆ. ಬಟ್ ಇಲ್ಲಿ ಹೇಳ್ತಾಯಿದ್ರು ಮಧ್ಯಾಹ್ನ ಆಗೋಷ್ಟಕ್ಕೆ ತುಂಬ ರಶ್ ಇರುತ್ತೆ ಇಲ್ಲೆಲ್ಲ ಅಂತ. ಇಲ್ಲಿ ಫೇಮಸ್ ತಗೊಳ್ಳಿಕ್ಕೆ ಏನಂದರೆ ಲಿನೆನ್, ನಮ್ಮ ಕಾಟನ್, ತುಂಬ ಸಾಫ್ಟ್ ಆಗಿರುವ ಕಾಟನ್ ಮೆಟೀರಿಯಲ್ ಕ್ಲೋತ್ಸ್ ತುಂಬಾ ಇತ್ತು, ಅದನ್ನು ನೋಡಿದ್ವಿ. ಆ್ಯಂಡ್ ಪ್ಯೂರ್ ಲೆದರ್ ಸ್ಯಾಂಡಲ್ಸ್ ಕೂಡ ಮಾಡ್ತಾರೆ. ಆ್ಯಂಡ್ ಸೊವೆನಿಯರ್ಸ್. ನಾವು ಒಂದು 2-3 ಕಡೆ ಶಾಪಿಂಗ್ ಹೋದ್ವಿ. ಸ್ವಲ್ಪನೇ ತೊಗೊಂಡಿದ್ದು, ಜಾಸ್ತಿ ಏನು ಶಾಪ್ ಮಾಡಲಿಲ್ಲ. ಇನ್ನೂ ಟೈಮ್ ಇದೆ ಅಲ್ವಾ, ಅದಕ್ಕೆ ಎಲ್ಲ ಒಂದೇ ದಿವಸ ತೊಗೋಬಾರ್ದು ಅಂತ. ಹಾಗೆ ನಡ್ಕೊಂಡು ಹೋಗಿ ಎಲ್ಲ ಕಡೆ ನೋಡಿ ಈ ಥರ ಮೆಟ್ಲು, ಚಿಕ್ಕ ಚಿಕ್ಕ ರೋಡ್ಸ್, ಮೆಟ್ಲು ಹತ್ತಿದ್ದು. ಮೆಟ್ಲು ಹತ್ತೋದು ಮತ್ತು ಹಸುವಾಗೋದು ಮತ್ತು ತಿನ್ನೋದು, ಸುತ್ತಮುತ್ತ ಹೂಗಳು. ಇದನ್ನೇ ನೋಡ್ತಾ ಒಂದು ಒಳ್ಳೆ ಫೇರಿ ಟೇಲ್ ವರ್ಲ್ಡಲ್ಲಿ ಇದ್ದಂಗಿತ್ತು. ಇನ್ನೂ ಒಂದು ಲೋಕಲ್ ಬಿಯರ್ ಕುಡಿದ್ವಿ. ಸೊ ನಾವಿಲ್ಲಿ ಒಂದು ಬಿಯರ್ ಕುಡಿದು ಮತ್ತೆ ನಡೀತಾ ಇದ್ವಿ ಇನ್ನೊಂದು ಸ್ಟ್ರೀಟ್ಗೆ. ತುಂಬ ಚೆನ್ನಾಗಿತ್ತು, ಜನರು ಬರ್ತಾನೇ ಇದ್ದರು. ಅದನ್ನು ನೋಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಒಂದು 2 hours ಕೂತಿದ್ವಿ ನಾವು. ಇವಾಗ ಮುಂದಾಗಿ ನಡೀತಾ ಇದ್ದೀವಿ. ಅಷ್ಟೇನು ಬಿಸಿಲಿಲ್ಲ. ಈ ಪ್ಲಾಕಾ ಆದ ತಕ್ಷಣ ಸಿಕ್ಕೋದೇ ಒಂದು ಚಿಕ್ಕ ವಿಲೇಜ್ ಆರ್ ಟೌನ್ ಅಂತ ಹೇಳ್ಬೋದು, ಎನಫೋಯ್ಟಿಕಾ. ಇದು ಆಕ್ರೋಪಾಲಿಸ್ದು ವ್ಯೂ ನೋಡಿ ಆ ಸೈಡಲ್ಲಿ. ಸೊ ಎನಫೋಯ್ಟಿಕಾನು ತುಂಬಾ ಹಳೆಯ ಒಂದು ಟೈನಿ ವಿಲೇಜ್. ಅದೆಲ್ಲ 19th ಸೆಂಚುರಿ ಇದೆ. ಮತ್ತೆ ನೋಡಿ ಹೇಗಿದೆ ಅಂತ, ಚಿಕ್ಕ ಇನ್ನೂ ಸ್ಟೀಪ್ ಸ್ಟೆಪ್ಸ್, ತುಂಬ ಸಣ್ಣ ಮನೆಗಳು. ಇನ್ನೂ ಈ ಮನೆಗಳಲ್ಲೆಲ್ಲ ಜನರಿದ್ದಾರಂತೆ. ಎಲ್ಲ ಕಡೆಯಲ್ಲೂ ಟೂರಿಸ್ಟ್ ಓಡಾಡ್ತಾನೇ ಇರ್ತಾರೆ. ನಂಗೆ ಗೊತ್ತಿಲ್ಲ ಅವರು ಹೇಗೆ ಇದರಲ್ಲಿ ವಾಸ ಮಾಡ್ತಾರೆ ಅಂತ.
ಎಲ್ಲ ಕಲರ್ ಪೇಂಟಿಂಗ್ ಮಾಡಿರೋ ಮನೆಗಳು. ಅದರಿಂದ ಟೂರಿಸ್ಟ್ಗಳೆಲ್ಲ ಓಡಾಡ್ಕೊಂಡು ಹೋಗಿ ಫೋಟೋಸ್ ಎಲ್ಲ ತೊಗೋತಾಯಿದ್ರು. ಆ್ಯಂಡ್ ಎಲ್ಲ ಮನೆಗಳ ಮುಂದೆನೂ ರೆಸ್ಪೆಕ್ಟ್ಫುಲ್ಲಾಗಿ ಸೈಲೆನ್ಸ್ ಇರಲಿ ಅಂತ ಹಾಕಿದ್ರು. ಯಾರೂ ಸೈಲೆಂಟಾಗಂತೂ ಇರಲಿಲ್ಲ. ಎಲ್ಲ ಕಡೆ ಜನರು, ಈ ಚಿಕ್ಕ ಚಿಕ್ಕ ಗಲ್ಲಿಗಳಲ್ಲೂ ಜನರು ಓಡಾಡ್ತಿದ್ರು. ಇದನ್ನು ನೋಡ್ತಾ ನೋಡ್ತಾ ನಮ್ಮ ಸಂತೋಷ್ದು ದೊಡ್ಡ ಅಕ್ಕನ ಹಸ್ಬೆಂಡ್ ಹೇಳಿದರು, ನಮ್ಮ ಹಳ್ಳಿಲೆಲ್ಲ ನೋಡಿ ಈ ಥರನೇ ಇರೋದಲ್ವ, ವಟಾರಗಳಲ್ಲೆಲ್ಲ ಚಿಕ್ಕ ಚಿಕ್ಕ ಗಲ್ಲಿಗಳೆಲ್ಲ ಹೋಗ್ಬೋದು, ಅಲ್ಲೂ ಒಂಚೂರು ಕಲರ್ ಪೇಂಟಿಂಗ್ ಮಾಡಿಟ್ರೆ ಹೆಂಗಿರುತ್ತೆ ಅಂತ. ಆದರೆ ಮೇಂಟೆನೆನ್ಸ್ ಎಲ್ಲಿ ಮಾಡ್ತಾರಲ್ವ. ನಾವು ಅಷ್ಟೇ ಚೆನ್ನಾಗಿ ಇದೇ ಥರ ಇಲ್ಲಿ ಒಂದು ಕಡೆಯೂ ಒಂದು ಚೂರು ಗಲೀಜಿರಲಿಲ್ಲ. ಎಷ್ಟೊಂದು ಬೆಕ್ಕು ನಾಯಿ ಮರಿಗಳು ಎಲ್ಲ ಓಡಾಡ್ತಾಯಿದ್ರು, ಒಂದು ಗಲೀಜು ಸಹ ಇಲ್ಲ. ಎಲ್ಲರೂ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿದರೆ ಈ ಥರ ಅನಫೋಯಿಟಿಕ ನಮ್ಮ ಇಂಡಿಯಾಲೂ ತುಂಬ ಕಡೆ ಮಾಡ್ಬೋದು ಅಲ್ವಾ. ಇಲ್ಲೆಲ್ಲ ವಿಂಡೋಸ್ ಕಲರ್ಫುಲ್, ರೆಡ್ ವಿಂಡೋಸ್, ಬ್ಲೂ ವಿಂಡೋಸ್, ಇದೇ ಸ್ಪೆಷಾಲಿಟಿ. ಯಾವುದೋ ಒಂದು ಅಲ್ಲ, ನಾನು ಹೇಳ್ದೆಲ್ಲ ಫೇರಿ ಟೇಲ್ ಅಂತ, ಫೇರಿ ಟೇಲ್ ಫೀಲಿಂಗೇ ಇದೆ ಹೋದಲ್ಲೆಲ್ಲ ಇಲ್ಲಿ. ಆ್ಯಂಡ್ ಈ ಬೋಗನ್ವಿಲ್ಲ ಹೂವು ಯಾರೂ ಅದನ್ನು ನಾವು ಅಷ್ಟೊಂದು ತಲೆಗೆ ಹಚ್ಕೊಳ್ಳಲ್ಲ ಅಲ್ವಾ ಇಂಡಿಯಾಲೆಲ್ಲ ಇದ್ದಾಗ. ಆದರೆ ಇಲ್ಲಂತೂ ತುಂಬಾ ಎಲ್ಲ ಕಡೆ ಬೋಗನ್ವಿಲ್ಲ ಹೂವು. ಕಲರ್ಫುಲ್ ಪ್ಲೇಸ್. ತುಂಬ ಅಂದರೆ ತುಂಬಾ ನಡೆದ್ಬಿಟ್ವಿ. ಒಂದು 20,000 ಸ್ಟೆಪ್ ಆಲ್ರೆಡಿ ಆಗೋಯ್ತು ಇವತ್ತು. ಇನ್ನು ಸಾಯಂಕಾಲನೂ ಸುತ್ತಾಡೋದಿದೆ. ಸ್ಟೆಪ್ಪಿಂದ ಕೆಳಗಿಳಿಯೋದು, ಮೇಲೆ ಹತ್ತೋದು. ಈ ಚಿಕ್ಕ ಚಿಕ್ಕ ಮನೆಗಳು, ಪಕ್ಕದಲ್ಲಿ ರೆಸ್ಟೋರೆಂಟ್ಸು, ಜನರು ನೋಡಿ ಹೇಗೆ ಎಲ್ಲಲ್ಲೂ ಜನರಿದ್ದಾರೆ. ಒಂದು ಕಾನ್ಸ್ಟೆಂಟ್ ಅಪ್ಲಿಫ್ಟಿಂಗ್ ಮೂಮೆಂಟ್. ಇವಾಗ ಲಂಚ್ ಟೈಮ್. ಇಷ್ಟು ನಡೆದ ಮೇಲೆ ತಿನ್ನಲೇಬೇಕಲ್ವ, ಸರಿಯಾಗಿ ತಿಂದಿದ್ದಾಯಿತು. ಇಲ್ಲಿ ನೋಡಿ ಜೈಪುರ್ ಪ್ಯಾಲೇಸ್, ಒಂದು ಇಂಡಿಯನ್ ರೆಸ್ಟೋರೆಂಟ್. ಸಂತೋಷ್ ಅಕ್ಕನ ಹಸ್ಬೆಂಡ್ ಹೇಳ್ತಾ ಇದ್ದಾರೆ ಅವ್ರಿಗೆ ಇಂಡಿಯನ್ ರೆಸ್ಟೋರೆಂಟಲ್ಲಿ ತಿನ್ನಬೇಕಂತೆ ನಾಳೆ. ಇವಾಗ ಮಧ್ಯಾಹ್ನನೂ ನಾವು ಲೋಕಲ್ ಫುಡ್ಡೇ ತಿಂದ್ಬಿಟ್ಟು ಇವಾಗ ವಾಪಸ್ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ತೊಗೊಂಡು ಸಾಯಂಕಾಲ ಹೊರಡೋಣ. ಹಾಗೆ ನಮ್ಮ ಮಧು ಹೇಗಿದ್ದಾರೆ ನೋಡೋಣ ಅಂತ. ಇವತ್ತಿನ ನಮ್ಮ ಈವ್ನಿಂಗ್ ಅಡ್ವೆಂಚರ್ ಲಿಕಬೆಟಸ್ ಹಿಲ್. ಅಲ್ಲಿ ನಾವು ಸನ್ಸೆಟ್ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ Airbnb ಬರೀ 20 ನಿಮಿಷ ವಾಕ್. ಈ ವಾಕ್ ಥ್ರೂ ಝಾಪಿಯನ್ ಗಾರ್ಡನ್ಸ್ ಇದು. ಅಲ್ಲಿ ಕಾಣಿಸ್ತಾ ಇದೆಲ್ಲ ಸ್ಕಲ್ಪ್ಚರ್, ಅದು ವುಡ್ ಬ್ರೇಕರ್ ಸ್ಕಲ್ಪ್ಚರ್ ಅಂತೆ. ಅದರ ಮುಂದೆ ಅವರು ಅದೇ ಪೋಸ್ ಕೊಟ್ಟು ಫೋಟೋ ತೆಗೆಸ್ಕೊಂಡ್ರು. ಈ ಮರಗಳೆಲ್ಲ ಇಲ್ಲಿರೋದು 1500 ಇಯರ್ಸ್ ಓಲ್ಡ್. ಈ ಝಾಪಿಯನ್ ಗಾರ್ಡನ್ಸ್ ಕೂಡ ಬ್ಯೂಟಿಫುಲ್ ಆಗಿತ್ತು. ಈವ್ನಿಂಗ್ ಹೀಗೆ ನಡೀತಾ ಅದರ ಮಧ್ಯದಲ್ಲಿ ನಾವು ಲಿಕಬೆಟಸ್ ಹಿಲ್ಗೆ ಹೋಗ್ತಾ ಇರೋದು ಸುಸ್ತೇನು ಅನ್ನಿಸ್ತಾನೇ ಇರಲಿಲ್ಲ. ಆದರೆ ಒನ್ ಪಾಯಿಂಟ್ ಆಫ್ ಟೈಮ್ ತುಂಬ ಅಪ್ ಹಿಲ್ ಆದಾಗ ಸಂತೋಷ್ ಅಕ್ಕಂದಿರು ಟ್ಯಾಕ್ಸಿ ತೊಗೊಂಡು ಹೋದರು. ನಾವು ನಡ್ಕೊಂಡು ಬಂದು ರೀಚ್ ಆದ್ವಿ ಇಲ್ಲಿ. ಇಲ್ಲಿಂದ ಮೇಲೆ ಹಿಲ್ಗೆ ಹೋಗಲಿಕ್ಕೆ ಕೇಬಲ್ ಕಾರಲ್ಲಿ ಒಂದು 10 ನಿಮಿಷ ಕ್ಯೂವಲ್ಲಿ ಕಾದು ಕೇಬಲ್ ಕಾರ್ ಟಿಕೆಟ್ಸ್ ತೊಗೊಂಡು ಮೇಲ್ಗಡೆ ಹೋಗ್ತಾ ಇದ್ದೀವಿ. ಈ ಟಿಕೆಟ್ಸ್ಗೆ ಜಸ್ಟ್ €5 ಅಷ್ಟೇ. ಸೊ ನಾವು 2 ways ತೊಗೊಂಡ್ವಿ. ಆ್ಯಂಡ್ ಸನ್ಸೆಟ್ ಇರೋದು 8:45 ಗಂಟೆಗೆ. ಆದರೆ ಈಗಲೇ ಜನರು ರಶ್ ಆಗೋಗ್ಬಿಟ್ಟಿದ್ದಾರೆ. 6:15 ಗಂಟೆ ಈಗ. ನಾವೇನೋ ಅಂದ್ಕೊಂಡ್ವಿ, ನಾವು ಬಂದಾಗ ಯಾರೂ ಇರೋದೇ ಇಲ್ಲ, ಖಾಲಿ ಇರುತ್ತೆ, ಹೋಗೋಣ ಬೇಗ ಅಂತ. ಆದರೆ ಹಾಗೇನು ಅನಿಸಿಲ್ಲ. ಆಗಲೇ ಜನರೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಕೇಬಲ್ ಕಾರ್ ಇಳಿದ್ಬಿಟ್ಟು ಒಂದು 2 minutes ವಾಕ್ ಆ ಹಿಲ್ ಟಾಪ್ಗೆ ಹೋಗಲಿಕ್ಕೆ. ಒಳ್ಳೆ ಗಾಳಿ ಇತ್ತು ಮೇಲೆ ಬಂದ ತಕ್ಷಣವೇ. ಹಾಗೆ ಜನರು ಅಷ್ಟೇ ನೋಡಿ. ಫುಲ್ ಏಥೆನ್ಸ್ ಸಿಟಿದು ಪ್ಯಾನರಾಮಿಕ್ ವ್ಯೂ ಸಿಗುತ್ತೆ ಈ ಲೊಕೇಶನಿಂದ ನಿಮಗೆ. ಸೊ ಸನ್ಸೆಟ್ ಆ್ಯಂಡ್ ಸಿಟಿ ವ್ಯೂ ನೋಡಬೇಕಂದ್ರೆ ಇಲ್ಲಿಗೆ ಬರಲೇಬೇಕು. ಈ ಮೌಂಟ್ ಲಿಕಬೆಟಸ್ ಬಂದು ಹೈಯೆಸ್ಟ್ ಪಾಯಿಂಟ್ ಏಥೆನ್ಸ್ದು. ಇದು 277 meters ಸಿ ಲೆವೆಲಿಂದ ಮೇಲ್ಗಡೆ ಇದೆ. ಸೊ ಅದರಿಂದ ನಿಮಗೆ ಒಳ್ಳೆ ವ್ಯೂ ಆಫ್ ದ ಸೀ, ಸಿಟಿ ಆ್ಯಂಡ್ ಸನ್ಸೆಟ್ ಎಲ್ಲನೂ ಇಲ್ಲೇ.
ಕ್ರೌಡ್ ಜಾಸ್ತಿ ಆಯ್ತು ಅಂತ ಹೇಳಿ ಅಲ್ಲೇ ಇರುವ ರೆಸ್ಟೋರೆಂಟಲ್ಲಿ ಕೂತ್ಕೊಂಡು 2 ಗಂಟೆ ಕಳೆದ್ವಿ. ಹಾಗಾದರೂ ಸನ್ಸೆಟ್ ಬೇಗ ಬರಲಿ ಅಂತ. ಕೊನೆಗೂ ಬಂದೇ ಬಿಡ್ತು 8:30 ಗಂಟೆ. ಹೊರಗಡೆ ಅಂತೂ ರಶ್ ನೋಡೋಕ್ಕಾಗ್ತಾ ಇರಲಿಲ್ಲ. ನಮಗಂತೂ ಚೆನ್ನಾಗಿತ್ತು. ಇಲ್ಲಿ ಕೂತ್ಕೊಂಡು ಒಂಚೂರು ತಿಂದು ಈ ವ್ಯೂನ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಹೊರಗಡೆ ನೋಡಿ ಹೇಗಿದ್ದಾರೆ ಕ್ರೌಡ್. ತುಂಬ ಬ್ಯೂಟಿಫುಲ್. ಇದೊಂದು 5 to 10 minutes ವಿಂಡೋ. ಎಲ್ಲರೂ ಕ್ವೈಟ್ ಹೊರಗಡೆ ನೋಡ್ತಾ ಕೂತ್ಬಿಟ್ರು ಹಾಗೇನೆ. ತುಂಬಾ ಚೆನ್ನಾಗಿತ್ತು ವ್ಯೂ. ಇಲ್ಲಿ ಸನ್ಸೆಟ್ಟಿಗೆ ಬರೋ ಜನರು ಸನ್ಸೆಟ್ ಆದಮೇಲೆನೂ ಕೂತಿರ್ತಾರಂತೆ. ಯಾಕಂದರೆ ಫುಲ್ ಸಿಟಿ ಲೈಟ್ಸ್ ನೋಡಲಿಕ್ಕೆ. ನಾವು ಅದೇ ಪ್ಲ್ಯಾನಲ್ಲಿರೋದು. ಎಷ್ಟು ಬ್ಯೂಟಿಫುಲ್ ಸನ್ಸೆಟ್ ಅಲ್ವಾ. ಸನ್ಸೆಟ್ ಆಗಿ ಕೆಲವೇ ನಿಮಿಷಗಳಲ್ಲಿ ಕತ್ಲೆ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆನಂತರ ಲೈಟ್ಸ್ ನೋಡಿ, ಫುಲ್ ಸಿಟಿ ಈಸ್ ಲಿಟ್ ಅಪ್. ಸೋ ಬ್ಯೂಟಿಫುಲ್. ನೀವು ಯಾವತ್ತಾನ ಏಥೆನ್ಸ್ ವಿಸಿಟ್ ಮಾಡಿದರೆ ಖಂಡಿತವಾಗಿಯೂ ಈ ಲಿಕಬೆಟಸ್ ಮೌಂಟ್ಗೆ ಬರಲೇಬೇಕು. ಸೊ ಇವತ್ತಿನ ಕಾರ್ಯಕ್ರಮ ಇಷ್ಟೇ. ನಾನು ಅಂದ್ಕೊಂಡೆ ಏಥೆನ್ಸ್ದು ಫುಲ್ ವ್ಲಾಗ್ ಒಟ್ಟಿಗೆ ಮಾಡೋಣ ಅಂತ. ನೋಡಿದರೆ 1 ಗಂಟೆ ಅಷ್ಟು ಬಂತು. ಈಗಲೇ ನೀವು ನಿದ್ದೆ ಮಾಡಿರ್ಬೋದಲ್ವಾ. ಅದಕ್ಕೇ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.